ಸೊ ಈ ಜಾಗನ ನಮಗೆ ದಿನೇಶ್ ಅವರು ರೆಕಮೆಂಡ್ ಮಾಡಿದ್ರು. ನಾಲ್ಕು ವೆರೈಟಿನೂ ನಾವು ಒಂದೇ ಬಾಳೆಯಲ್ಲಿ ತಂದಿದ್ದೀವಿ. ಚಿಕನ್ ಟಿಕ್ಕಾ ತಂದೂರಿ ಎಷ್ಟು ಬೇಕಾದ್ರೂ ತಿನ್ಬೋದು. ನಾಟಿ ಸ್ಟೈಲ್ ಚಿಕನ್ ಇದು. ಸೊ ವಿಜಯನಗರದಲ್ಲಿ ತುಂಬಾ ಫೇಮಸ್ ಆಗಿದೆ ಅಂತ ಹೇಳಿದ್ರು. ಇದು ಟಿಪಿಕಲ್ ಬೆಂಗಳೂರು ಚಿಕನ್ ಪಲಾವ್ ಅಂತಲೇ ಹೇಳ್ಬೋದು, ವರ್ತ್ ಅಂತಲೇ ಹೇಳ್ಬೋದು. ಬಂದು ಇದು ಟೇಸ್ಟ್ ಮಾಡಿದ್ರೆ ಖಂಡಿತವಾಗಿ ಇಷ್ಟಪಡ್ತೀರಾ ನೀವು. ಸೊ ಒಂದು ಒಳ್ಳೆ ಕಾಂಬೋ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಫುಡ್ ಪ್ಯಾರಡೈಸ್ ಟಿವಿ. ಇವತ್ತು ಎಲ್ಲಿ ಬಂದಿದ್ದೀವಿ ನಾವು? ಇವತ್ತು ವಿಜಯನಗರ RPC ಲೇಔಟ್ ನಮ್ಮ ದಿನೇಶ್ ಅವರು ರೆಕಮೆಂಡ್ ಮಾಡಿರೋವಂಥ ಒಂದು ಜಾಗ ACN ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ. ಸೊ ಇಲ್ಲಿ ಅನ್ಲಿಮಿಟೆಡ್ ಕಾಂಬೋ ಎಲ್ಲ ಸಿಗ್ತಾ ಇದೆ ಅಂತ, ಬೇರೆ ಏನೇನೋ ಇದೆ. ನಿನ್ನ ಒಂದು ಅಭಿಪ್ರಾಯ ಏನಿದೆ ಈ ಜಾಗ? ನಾನು ಈ ವಿಜಯನಗರದಲ್ಲಿ ನಾನು ಇಲ್ಲೇ ಮೈಸೂರಲ್ಲಿ ಕೆಲಸ ಮಾಡ್ಬೇಕಾದ್ರೆ ವಿಜಯನಗರ ತುಂಬ ಓಡಾಡಿದ್ದೀನಿ. ಇಲ್ಲಿ ಏನು ಅಂತ ಹೇಳಿದ್ರೆ ನಾರ್ತ್ ಇಂಡಿಯನ್ ಫುಡ್ಗೆ ಸಿಕ್ಕಾಪಟ್ಟೆ ಹೋಟೆಲ್ಸ್ ಇದಾವೆ. ಇಲ್ಲಿ ನಾನ್ ವೆಜ್ ಸ್ವಲ್ಪ ಕಡಿಮೆ. ಸೊ ಇತ್ತೀಚೆಗೆ ನೋಡಿದ್ರೆ ನಾನ್ ವೆಜ್ ಜಾಸ್ತಿ, ಅದು ಅನ್ಲಿಮಿಟೆಡ್ ಬೇರೆ ಇದನ್ನ ಹೇಳಿದ್ದಾರೆ. ನಾಟಿ ಸ್ಟೈಲ್ ಎಲ್ಲ ಇದೆ ನೆಕ್ಸ್ಟ್ ಇದು ಕಾಂಬೋನಲ್ಲಿ. ನೋಡೋಣ ಯಾವ ಥರ ಇರುತ್ತೆ ಅಂತ. ಸೊ ಟ್ರೈ ಮಾಡೋಣ. ನಾವು ನಮ್ಗೆ ಗೊತ್ತಿರ್ತಾರೆ ಒಂದೇ ಅಲ್ಲ ನಾವು ಅನ್ಲಿಮಿಟೆಡ್ ಮಾಡಿದ್ದು. ಸೊ RR ನಗರದಲ್ಲಿ ಅದಾದಮೇಲೆ ತುಂಬ ಜನ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿ. ನಮ್ಗೇನಂದರೆ ಯಾರಾದರೂ ನಮ್ಗೆ ಗೊತ್ತಿರೋರು ರೆಕಮೆಂಡ್ ಮಾಡೋದೇ, ಇಲ್ಲಾಂದರೆ ನಾವು ಹೋಗಿ ಟೇಸ್ಟ್ ಮಾಡಿದೆ ಖಂಡಿತ ಕವರ್ ಮಾಡ್ತೀವಿ. ಸೊ ಈ ಜಾಗನ ನಮಗೆ ದಿನೇಶ್ ಅವರು ರೆಕಮೆಂಡ್ ಮಾಡಿದ್ರು, ವಿಸಿಟ್ ಮಾಡಿ ತುಂಬ ಒಳ್ಳೆ ಜಾಗ ಅಂತ. ಸೊ ಬಂದಿದ್ದೀವಿ, ಈ ವಿಡಿಯೋ ನಿಮಗೆ ಪ್ರೆಸೆಂಟ್ ಮಾಡ್ತೀವಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚು ಶೇರ್ ಮಾಡಿ ಅಂತ ಕೇಳ್ಕೊಂತ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ನಮ್ಮ ಜೊತೆ ಇವತ್ತು ACK ಫ್ಯಾಮಿಲಿ ರೆಸ್ಟೋರೆಂಟ್ನ ಮಾಲೀಕರಿದ್ದಾರೆ. ಸರ್ ನಮಸ್ಕಾರ, ತಮ್ಮ ಹೆಸರು? ಸರ್ ನಮಸ್ತೆ ಸರ್, ಶ್ರೀವಾಸ್ತವ್ ಅಂತ. ಸರ್ ನಮಸ್ಕಾರ ಸರ್. ಸರ್ ಫುಲ್ ಇಲ್ಲೆಲ್ಲನೂ ಅನ್ಲಿಮಿಟೆಡ್ ಕೊಟ್ಟು ಬಿಟ್ಬಿಟ್ಟಿದ್ದೀರಾ, ಹೇಗೆ ಸರ್ ಇದು? ಹೌದು ಸರ್, ಹೌದು ಸರ್. ನಮ್ಮಲ್ಲಿ ಏನು ಮಲ್ಟಿ ಕ್ವಿಷನ್ ರೆಸ್ಟೋರೆಂಟ್ ಅಂತ ಏನೇ ಹೇಳ್ತಾರೆ ಅಂದ್ರೆ, ಮಲ್ಟಿ ಕ್ವಿಷನ್ ಅಂದ್ರೆ ವಿವಿಧ ಶೈಲಿ ಬಗೆಯ ಅಡುಗೆ, ಔತಣಕೂಟ ಅಂತ, ವಿವಿಧ ಶೈಲಿ ಅಡುಗೆ ಅಂತ. ಸೊ ಅದನ್ನೆಲ್ಲ ನಾವು ಒಂದೇ ಬಾಳೆ ಎಲೆಯಲ್ಲಿ ತರಕ್ಕೆ ಪ್ರಯತ್ನ ಮಾಡಿದೀವಿ ಸರ್. ನಮ್ಮಲ್ಲಿ ಈ ಬಾಳೆ ಎಲೆ ಊಟದಲ್ಲಿ ಏನೇನು ಸಿಗುತ್ತೆ ಅಂದ್ರೆ, ಒಂದು ಇಂಡಿಯನ್ ಸಿಗುತ್ತೆ, ಒಂದು ಚೈನೀಸ್ ಸಿಗುತ್ತೆ, ಒಂದು ನಾಟಿ ಸಿಗುತ್ತೆ, ಒಂದು ತಂದೂರಿ ಸಿಗುತ್ತೆ ಸರ್. ಈ 4 ವೆರೈಟಿನೂ ನಾವು ಒಂದೇ ಬಾಳೆಯಲ್ಲಿ ತಂದಿದ್ದೀವಿ. ಜೊತೆಗೆ ಬೆಸ್ಟ್ ನಾಟಿ ಬಿರಿಯಾನಿ ನಮ್ಮಲ್ಲಿ ಸಿಗುತ್ತೆ ಸರ್. ಓಕೆ ಸರ್, ಇದು ಅನ್ಲಿಮಿಟೆಡ್ ಅಂತ ಹೇಳ್ತಿದ್ರು, ಈಗ ಅನ್ಲಿಮಿಟೆಡ್ ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ ಸರ್. ಹೌದು ಸರ್, ನಮ್ಮಲ್ಲಿ ಏನಂದರೆ ಸರ್, ನಮ್ಮಲ್ಲಿ ಬೇರೆ ಬೆಂಗಳೂರಲ್ಲಿ 100 ಕಡೆ ಅನ್ಲಿಮಿಟೆಡ್ ಇದೆ. ಬಟ್ ಅವ್ರಿಗೂ ನಮಗೂ ಏನು ವ್ಯತ್ಯಾಸ ಅಂದರೆ ಸರ್, ನಮ್ಮಲ್ಲಿ ರೈಸು ಅನ್ಲಿಮಿಟೆಡು, ಪೀಸು ಅನ್ಲಿಮಿಟೆಡು ಸರ್. ನಮ್ಮಲ್ಲಿ ಯಾವುದು ಪೀಸ್ ಮಾತ್ರ ಇರೋದಿಲ್ಲ, ರೈಸ್ ಅನ್ಲಿಮಿಟೆಡ್ ಅನ್ನೋದಾಗಲಿ ಆ ರೀತಿ ಯಾವುದೂ ಇಲ್ಲ ಸರ್. ಬಾಳೆ ಎಲೆನಲ್ಲಿ ಏನೇನು ಬಡಿಸ್ತೀವೋ ಕಂಪ್ಲೀಟಾಗಿ 100% ಎಲ್ಲ ಅನ್ಲಿಮಿಟೆಡ್ ಇರುತ್ತೆ ಸರ್. ಐಸ್ ಕ್ರೀಮ್ ಮತ್ತು ಮೊಟ್ಟೆ ಇವೆರಡು ಮಾತ್ರ ಕಾಂಪ್ಲಿಮೆಂಟ್ಸ್ ಇರುತ್ತೆ, ಮಿಕ್ಕಿದೆಲ್ಲ ಅನ್ಲಿಮಿಟೆಡ್ ಇರುತ್ತೆ ಸರ್. ಓಕೆ, ಇದು ಬಿಟ್ಟು ಅನ್ಲಿಮಿಟೆಡ್ ಬಿಟ್ಟು ಬೇರೆಲ್ಲ ಏನಿದೆ ಸರ್? ಎಲ್ಲ ನಮ್ಮಲ್ಲಿ ಸುಮಾರು ಒಂದು 250 ಥರದ ಡಿಶಸ್ ಇದೆ ಸರ್. ನಮ್ಮಲ್ಲಿ ವೆಜ್ ಸಿಗುತ್ತೆ, ನಾನ್ ವೆಜ್ ಇದೆ, ಕೋಸ್ಟಲ್ ಇದೆ, ಆಮೇಲೆ ಎಗ್ಗಲ್ಲಿ ತುಂಬ ಸ್ಪೆಷಲ್ ಐಟಮ್ಸ್ ಇದೆ. ಎಲ್ಲ ಥರದ್ದು ಸಿಗುತ್ತೆ ಸರ್ ನಮ್ಮಲ್ಲಿ. ಅಂದ್ರೆ ನಾವು ಬಂದ್ರೆ ವೆಜ್ ಅಲ್ಲೂ ತಿನ್ಬೋದು, ಚಿಕನ್ ಅಲ್ಲೂ ತಿನ್ಬೋದು, ಮಟನ್ ಅಲ್ಲೂ ತಿನ್ಬೋದು, ಕೋಸ್ಟಲ್ ತಿನ್ಬೋದು, ತಂದೂರಲ್ಲೂ ತಿನ್ಬೋದು, ಚೈನೀಸ್ ಅಲ್ಲೂ ತಿನ್ಬೋದು, ಎಲ್ಲ ತಿನ್ಬೋದು ಸರ್. ಓಕೆ ಓಕೆ. ಇಲ್ಲಿ ಬಂದ್ರೆ ACK ಸ್ಪೆಷಲ್ ಅಂದ್ರೆ ಇದೊಂದು ಕಾಂಬೋ ತಗೊಂಡ್ಬಂದು, ಕಾಂಬೋ ಅಲ್ಲ ಸರ್, ಅನ್ಲಿಮಿಟೆಡ್ ಮೀಲ್ಸ್ ಅಂತ. ಓಕೆ ಓಕೆ ಓಕೆ. ಇಲ್ಲಿ ಒಂದೇ ಇದೆಯಾ, ಬೇರೆ ಎಲ್ಲ ಬ್ರಾಂಚಸ್ ಏನಾದರೂ ಇದೆಯಾ ನಿಮ್ದು? ಸರ್ ನಮ್ಮಲ್ಲಿ ನಾಗರಬಾವಿನಲ್ಲಿ ಒಂದು ಬ್ರಾಂಚ್ ಓಪನ್ ಆಗಿದೆ. ಈಗ ಒಂದು 3-4 ಡೇಸ್ ಬ್ಯಾಕ್ ಓಪನ್ ಮಾಡಿದೀವಿ. ಓಕೆ ಓಕೆ. ಸೊ 2 ಬ್ರಾಂಚ್ ಅಷ್ಟೇ ಸರ್. ಒಂದು ಬಂದು ವಿಜಯನಗರ RPC ಲೇಔಟ್, ಇನ್ನೊಂದು ಬಂದು ನಾಗರಬಾವಿ ಆಪೋಸಿಟ್ ಅಂಬೇಡ್ಕರ್ ಕಾಲೇಜ್. ಓಕೆ ಸರ್, ಎಷ್ಟು ಗಂಟೆಗೆ ಬರ್ಬೇಕು ಸರ್ ಇದನ್ನೆಲ್ಲ ನಾವು? ಸರ್ ನಮ್ಮಲ್ಲಿ 11:30 ಬೆಳಗ್ಗೆ ಓಪನ್ ಆದ್ರೆ 4:30 ತನಕ ಇರುತ್ತೆ ಸರ್. ಮತ್ತೆ ಒಂದು 2 ಅವರ್ಸ್ ಗ್ಯಾಪ್ ಇರುತ್ತೆ, ರೆಸ್ಟ್ ಇರುತ್ತೆ. ಮತ್ತೆ 6:30 ಓಪನ್ ಆದ್ರೆ ಕಂಪ್ಲೀಟ್ 11:30 ರಾತ್ರಿ 12 o'clock ತನಕ ಇರುತ್ತೆ ಸರ್. ರಜಾ ಯಾವತ್ತು ಮಾಡ್ತೀರಾ ಸರ್? ಸರ್ ಆಕ್ಚುಲಿ ಈಗ ಪ್ರೆಸೆಂಟ್ ರಜಾ ಇಲ್ಲ, ಆಲ್ ಡೇಸ್ ವರ್ಕಿಂಗ್ ಡೇಸ್ ಇದೆ. ಓಕೆ. ಮಂಡೇ ಒಂದು ದಿವಸ ರಜಾ ಮಾಡೋಣ ಅಂತ ಹೇಳಿ, ಕ್ರೌಡು ಸ್ವಲ್ಪ ಹೆವಿ ಇರೋದ್ರಿಂದ ಎಲ್ಲರಿಗೂ ವರ್ಕರ್ಸ್ಗಾಗಲಿ ಇನ್ಕ್ಲೂಡಿಂಗ್ ನಮಗೂ ಕೂಡ ಸ್ವಲ್ಪ ರೆಸ್ಟ್ ಬೇಕು. ಸೊ ಮಂಡೇ ಒಂದಿನ ರಜಾ ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದೀವಿ. ನಮ್ಮ ವ್ಯೂವರ್ಸ್ ಏನಾದರೂ ಇಲ್ಲಿ ಬರಬೇಕಂದ್ರೆ ಈಸಿಯೆಸ್ಟ್ ಲ್ಯಾಂಡ್ ಮಾರ್ಕ್ ಇಲ್ಲಿ? ಸರ್ ಈಸಿಯೆಸ್ಟ್ ಲ್ಯಾಂಡ್ ಸರ್, ಇದು ಬೆಸ್ಟ್ ತುಂಬ ಈಸಿ ಲ್ಯಾಂಡ್ ಮಾರ್ಕ್ ಇದೆ ಆ್ಯಕ್ಚುಲಿ. ನಿಜ ಹೇಳಬೇಕು ಅಂದರೆ, ನಮ್ಮ ವಿಜಯನಗರ ಡಿಪೋ ಇಂದ 300 ಮೀಟರ್ಸ್ ವಾಕಬಲ್ ಸರ್. RPC ಲೇಔಟ್ 5th ಮೇನ್ ರೋಡ್ ಅಂದರೆ ಇದೊಂದೇ ಇರೋದು, ದೊಡ್ಡ ರೋಡ್ ಇದು. ಸೊ ಎಲ್ಲರಿಗೂ ಈಸಿಲಿ ಗೊತ್ತಾಗ್ತದೆ. RPC ಲೇಔಟ್ 5th ಮೇನ್ ರೋಡ್ನಲ್ಲಿ ಬಂದರೆ ರೈಟ್ ಸೈಡಲ್ಲಿ ಇರೋದೇ ACK ಫ್ಯಾಮಿಲಿ ರೆಸ್ಟೋರೆಂಟ್ ಸರ್. ಸೊ ನಿಯರ್ ಬಂದು ನಿಮಗೆ ಇನ್ನೂ ಒಂದು ಲ್ಯಾಂಡ್ ಮಾರ್ಕ್ ಹೇಳಬೇಕು ಅಂದರೆ RPC ಲೇಔಟ್ ಪೋಸ್ಟ್ ಆಫೀಸ್ ಟು 100 ಮೀಟರ್ಸ್ ಅಷ್ಟೇ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಊಟ ಮಾಡಿ ಟೇಸ್ಟ್ ನೋಡಿ, ಜನರಿಗೆಲ್ಲ ರಿವ್ಯೂ ಕೊಡಿ ಸರ್. ಓಕೆ ಸರ್, ಥ್ಯಾಂಕ್ ಯು.
ಸೊ ಬಾಳೆ ಎಲೆ ಹಾಕಿದ್ದಾರೆ, ಒಂದೊಂದೇ ಐಟಮ್ಸ್ ಬರ್ತಾ ಇದೆ. ಒಂದು ಸ್ಯಾಲೆಡು, ಈರುಳ್ಳಿ ಮತ್ತು ಸ್ಯಾಲೆಡ್ ಕೊಟ್ಟಿದ್ದಾರೆ, ಈರುಳ್ಳಿ, ಸೌತೆಕಾಯಿ, ನಿಂಬೆಹಣ್ಣು, ರೈತ ಮತ್ತು ಒಂದು ಗ್ರೀನ್ ಚಟ್ನಿ. ಇದು ಬಂದು ತಂದೂರಿಗೆ ಟಿಕ್ಕಾ ಕೊಡ್ತಾರೆ, ಸೊ ಅದಕ್ಕೋಸ್ಕರ ಇದು ಇರಲಿ. ನೆಕ್ಸ್ಟು ಮೊಟ್ಟೆ ತರ್ತಾ ಇದ್ದಾರೆ. ಇದು ಒಂದು ಬಾಯ್ಲ್ಡ್ ಎಗ್ಗೂ ಬರುತ್ತೆ. ಚಿಕನ್ ಟಿಕ್ಕಾ ತಂದೂರಿ ಎಷ್ಟು ಬೇಕಾರೋ ತಿನ್ಬೋದು. ಸಾಕು 2 ಪೀಸು. ನೈ ಬಸ್ ಚೋಡ. ಇದು ಚಿಕನ್ ಮಂಚೂರಿಯನ್ನು ಒಳ್ಳೆ ತಡಕ ಹಾಕ್ತಾಯಿದ್ರು. ಹಾಂ, ಸೂಪರ್. ಗುಂಟೂರು ಚಿಕನ್, ಹಾ ಒಳ್ಳೆ ಗೊಜ್ಜಿದೆ ಗುರು. ನಾಟಿ ಸ್ಟೈಲ್ ಚಿಕನ್ ಇದು. ಗ್ರೀನ್ ಕಲರ್ ಇದೆ ಇಲ್ಲಿ. ಇಲ್ಲಿ ಹಾಕಿ. ಸೂಪರ್. ಎಲ್ಲನೂ ನೋಡೋಕೆ ತುಂಬ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಹೇಳೋದಿಲ್ಲ, ವಿಟ್ನೆಸ್ ಮಾಡ್ತಾ ಇದ್ದೀನಿ. ಚಿಕನ್ ಬಿರಿಯಾನಿ, ಆಹಾ ಸೂಪರ್. ಬಸ್ ಥೋಡಾ ರೈಸ್ ಇದು. ಜೀರಾ ಸಾಂಬಾರ್, ಅದು ಪರಿಮಳ ಸಿಕ್ಕಾಪಟ್ಟೆ ಬರ್ತಾ ಇದೆ. ದಮ್ ಹೊಡಿತಾಯಿದ್ರು, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಫಸ್ಟು ಯಾವುದೋ ಸ್ಟಾರ್ಟರ್ ಟ್ರೈ ಮಾಡೋಣ ಬನ್ನಿ, ನೋಡೋಣ. ನನಗೆ ಫಸ್ಟು ಈ ನಾಟಿ ಚಿಕನ್ ತಿನ್ನಬೇಕು ಅಂತ ಅನಿಸ್ತಾ ಇದೆ. ಗ್ರೀನ್ ಇನ್ ಕಲರು, ಸಿಕ್ಕಾಪಟ್ಟೆ ಟೆಂಪ್ಟ್ ಮಾಡ್ತಾ ಇದೆ. ಆಮೇಲೆ ತಂದೂರಿ ಮತ್ತು ಒಂದು ಚೈನೀಸ್ ಐಟಮ್ ಇದೆ ಚಿಕನ್ನಲ್ಲೇ. ಗುಂಟೂರು ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ನಾನು ಫಸ್ಟು ಈ ಒಂದು ನಾಟಿ ಸ್ಟೈಲ್ ಚಿಕನ್ ತಿಂದ್ಬಿಡ್ತೀನಿ. ಕ್ಲೋಸಪ್ಪಲ್ಲಿ ನೋಡಿ ಯಾವ ಥರ ಇದೆ ಅಂತ. ಇದು ವಿತ್ ಸ್ಕಿನ್ ಇದೆ ಚಿಕನ್ನು, ಒಂದು ರೆಕ್ಕೆ ಪೀಸ್ ಇದು. ಆ ಗೊಜ್ಜೆಲ್ಲ ನೀಟಾಗಿ ಮೆತ್ಕೊಂಡಿದೆ ಅಂತಲೇ ಹೇಳ್ಬೋದು. ಸೊ ಈಗ ಫ್ರೈ ಮಾಡಿಬಿಡೋಣ. ಪಕ್ಕಾ ನಾಟಿ ಇದು. ಧನಿಯಾದು ಮತ್ತು ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಗಮ್ಮತ್ತು ಒಂದು ಪ್ರತಿಯೊಂದು ಬೈಟ್ನಲ್ಲೂ ಗೊತ್ತಾಗುತ್ತೆ. ಟೆಂಡರ್ ಚಿಕನ್ನು ಆಗಿರೋದ್ರಿಂದ ಉಪ್ಪು, ಖಾರ, ಮಸಾಲೆ ಪರ್ಫೆಕ್ಟಾಗಿ ಹಿಡಿದಿದೆ ಅಂತಲೇ ಹೇಳ್ಬೋದು. ನಾವು ಆದಷ್ಟು ಕಡಿಮೆ ಮಾಡಿರೋದು ಈ ಅನ್ಲಿಮಿಟೆಡ್ ಕಾನ್ಸೆಪ್ಟು ವೀಡಿಯೋಸು. ಸೊ ನಮಗೆ ಯಾರಾದರೂ ರೆಕಮೆಂಡ್ ಮಾಡೋದಿಲ್ಲ ಅಂದರೆ ನಾವೆಲ್ಲಾದರೂ ಹೋಗಿ ಟೇಸ್ಟ್ ಮಾಡಿದ್ರೇ ನಾವು ಈ ಥರ ಒಂದು ಜಾಗಗಳನ್ನೆಲ್ಲ ತೋರಿಸೋದು. ದಿನೇಶ್ ನಮಗೆ ಪದೇ ಹೇಳ್ದ, ನೀವು ಹೋಗಿ ಬ್ರದರ್ ಸಖತ್ತಾಗಿದೆ ಇಲ್ಲಿ. ಸೊ ವಿಜಯನಗರದಲ್ಲಿ ತುಂಬಾ ಫೇಮಸ್ ಆಗಿದೆ ಅಂತ ಹೇಳಿದ್ರು. ಬಂದು ಈ ವಿಡಿಯೋ ನನಗೆ ಪ್ರೆಸೆಂಟ್ ಮಾಡ್ತಾಯಿದ್ದೀವಿ. ನಾನು ಫಸ್ಟು ಸ್ಟಾರ್ಟರ್ನಲ್ಲೇ ನನಗೆ ಸಮಾಧಾನ ಆಯಿತು. ಈಗ ಬಿರಿಯಾನಿ ಟ್ರೈ ಮಾಡಿಬಿಡ್ತೀನಿ. ಆಮೇಲೆ ಇನ್ನೂ 3 ಸ್ಟಾರ್ಟರ್ಸ್ ಇದೆ. ಅನ್ಲಿಮಿಟೆಡ್ ಇದು, ಎಷ್ಟು ಬೇಕಾದ್ರೂ ಕೇಳಿ ತಿನ್ಬೋದು. ಬಿರಿಯಾನಿ ರೈಸ್ ಯಾವ ಥರ ಇದೆ ನೋಡ್ಬನ್ನಿ. ಇದು ಟಿಪಿಕಲ್ ಬೆಂಗಳೂರು ಚಿಕನ್ ಪಲಾವ್ ಅಂತಲೇ ಹೇಳ್ಬೋದು. ಉದುರುಕ್ಕಿದೆ. ಆಗಲೇ ದಮ್ ತೆಗಿತಾಯಿದ್ರು, ಸಿಕ್ಕಾಪಟ್ಟೆ ಒಳ್ಳೆ ಪರಿಮಳ ಬರ್ತಾಯಿತ್ತು. ಪ್ಯೂರ್ ಜೀರಾ ಸಾಂಬಾರ್ ರೈಸ್ ಹಾಕಿ ಮಾಡಿರುವಂಥ ಒಂದು ಬಿರಿಯಾನಿ. ಸೊ ನಾನು ಒಂದು ಬೈಟು, ಒಂದು ತುತ್ತು ಹಾಗೆ ತಿಂದ್ಬಿಡ್ತೀನಿ. ಆಮೇಲೆ ಈ ಗೊಜ್ಜಿನಲ್ಲೋ ಮೊಸರು ಬಜ್ಜಿನಲ್ಲೋ ಟ್ರೈ ಮಾಡೋಣ. ಫಸ್ಟ್ ಒಂದು ತುತ್ತು ಹಾಗೆ ತಿಂತೀನಿ. ನಾನು ಫಸ್ಟೇ ಹೇಳ್ದಂಗೆ ಟಿಪಿಕಲ್ ಬೆಂಗಳೂರು ಸ್ಟೈಲ್ ಬಿರಿಯಾನಿ ಇದು. ನಮ್ಮಂಥವ್ರಿಗೆಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ನನಗೆ ಗುಂಡು ಪಲಾವ್ ನೆನಪು ಮಾಡ್ತಾಯಿದೆ. ಸೊ ಗೊತ್ತಿಲ್ಲ ಆ ಹೆಸರು ತೊಗೊಬೇಕು ಏನೋ ಅಂತ, ಬಟ್ ಐ ಕ್ಯಾನ್ ರೆಫರ್ ಟು ಗುಂಡು ಪಲಾವ್. ಸಖತ್ತಾಗಿದೆ. ಮತ್ತು ಪೀಸ್ ವಿಚಾರಕ್ಕೆ ಬರೋದಾದರೆ ಎಷ್ಟು ಬೇಕಾದ್ರೂ ಹಾಕ್ಸ್ಕೊಬೋದು. ಒಂದು ಪೀಸ್ ಟ್ರೈ ಮಾಡಿಬಿಡ್ತೀನಿ. ಪರ್ಫೆಕ್ಟಾಗಿ ಬೆಂದು ಮಸಾಲೆ ಹಿಡಿದಿದೆ ಅಂತಲೇ ಹೇಳ್ಬೋದು. ನಾನು ನೋಡ್ದಂಗೆ ಪೀಸ್ನ ಅಂದರೆ ಬೇಯಿಸಿ ಸಪ್ರೇಟಾಗಿ ಇಟ್ಟು ಆಮೇಲೆ ರೈಸ್ ಹಾಕಿ ದಮ್ ಹಾಕುವಂಥದ್ದು ಇದು. ಸೊ ಎಲ್ಲೂ ಪೀಸು ಒಡೆದೋಗಿರಲ್ಲ, ಫುಲ್ ಪೀಸ್ ಹಂಗೆ ಸಿಗುತ್ತೆ ನಿಮಗೆ. ಯಾಕಂದರೆ ರೈಸ್ ಸಪ್ರೇಟ್ ಮಾಡಿರ್ತಾರೆ, ಬೇಯಿಸಿರೋ ಚಿಕನ್ನ ಸಪ್ರೇಟ್ ಎತ್ತಿಟ್ಟಿರ್ತಾರೆ. ಸೊ ಅದೊಂದು ಒಳ್ಳೆ ಪ್ರಾಕ್ಟೀಸು ಬಾಯ್ಲರ್ ಚಿಕನ್ ಮಾಡೋಬೇಕಾದ್ರೆ. ಯಾಕಂದರೆ ಇದು ಸ್ವಲ್ಪ ಕಲಿಸ್ತಾ ಇರ್ಬೇಕಾರೆಲ್ಲ ಪುಡಿ ಆಗ್ಬಿಡುತ್ತೆ. ಸೊ ಇದೊಂದು ಒಳ್ಳೆ ಪ್ರಾಕ್ಟೀಸ್ ಅಂತಲೇ ಹೇಳ್ಬೋದು. ಆ ಥರ ಎತ್ತಿಟ್ಟು ಸರ್ವ್ ಮಾಡಬೇಕಾದ್ರೆ ಬಿರಿಯಾನಿ ಜೊತೆನಲ್ಲಿ ಕೊಡೋದು ಅದ್ಭುತವಾಗಿದೆ.
ಮೊಸರು ಬಜ್ಜಿ ಎಲ್ಲ ಹಾಕ್ಕೊಂಡ್ರೆ ಜಾಸ್ತಿ ತಿನ್ಬೋದು. ನೀವು ಬಂದಾಗ ಟ್ರೈ ಮಾಡಿ. ಅಕಸ್ಮಾತ್ ಆಲ್ರೆಡಿ ನೀವು ಈ ಜಾಗಕ್ಕೆ ವಿಸಿಟ್ ಮಾಡಿದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾವ ಥರ ಇತ್ತು ಅಂತ. ಈಗ ನಾನು ಪಕ್ಕ ನಮ್ಮ ಬೆಂಗಳೂರು ಸ್ಟೈಲ್ ಬಿರಿಯಾನಿ ತಿಂದಾದಮೇಲೆ ಚೈನೀಸ್ಗೆ ಡೈವರ್ಟ್ ಮಾಡಿಬಿಡ್ತೀನಿ ಈ ಸ್ಟೋರಿನ. ಸೊ ಚೈನೀಸ್ ಒಂದು ಮಂಚೂರಿಯನ್ನು ಯಾವ ಥರ ಇದೆ ನೋಡಿ ಬನ್ನಿ ಕ್ಲೋಸಪ್ಪಲ್ಲಿ. ಒಳ್ಳೆ ತಡ್ಕ ಹಾಕಿದ್ದಾರೆ, ಸೋಯಾ ಸಾಸ್ ಎಲ್ಲ ಹಾಕಿ. ಸೊ ಯಾವ ಥರ ಜ್ಯೂಸಿ ಇದೆ ನೋಡಿ ಚಿಕನ್ನು. ಟ್ರೈ ಮಾಡೋಣ. ಲೈಟ್ ಕೋಟಿಂಗು, ಜಾಸ್ತಿ ಕೋಟಿಂಗೂ ಇಲ್ಲ ಇದಕ್ಕೆ ಈ ಮಂಚೂರಿಯನ್ಗೆ. ಸಾಸ್ ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ಸಿಹಿ, ಸ್ವಲ್ಪ ಖಾರ, ಆನಿಯನ್ ಸ್ಪ್ರಿಂಗ್ಸ್ ಹಾಕಿದಾರ ಮೇಲೆ. ನೀವು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಲಿ ಬಂದಾಗ ಈ ಥರ ಒಂದು ಚೈನೀಸ್ ಡಿಶ್ ಇದ್ದರೆ, ಇದೆಲ್ಲ ನಾಟಿ ಸ್ಟೈಲು ತಂದೂರಿ ಎಲ್ಲ ತಿನ್ನಬೇಕಾದ ಈ ಥರ ಒಂದು ಡಿಶ್ಶು ಒಂದು ಇದ್ದಾಗ ನಿಮಗೆ ಬೇಜಾರು ಮಾಡೋದಿಲ್ಲ. ಸೊ ಅನ್ಲಿಮಿಟೆಡ್ ಅಲ್ವಾ, ಈ ಥರ ಒಂದು ಮಿಕ್ಸ್ ಇದ್ದಾಗೇ ಒಂದು ತಿನ್ಬೇಕಾದ್ರೆಲ್ಲ ಮಜಾ ಸಿಗೋದು. ಇದೂ ಚೆನ್ನಾಗಿದೆ ಅಂತಲೇ ಹೇಳ್ತೀನಿ, ಟ್ರೈ ಮಾಡಿ. ಈಗ ಒಂದು ತಂದೂರಿ ಟ್ರೈ ಮಾಡೋಣ. ಆ ತಂದೂರಿ ಪೆಟ್ಟಿನಲ್ಲಿ ಚಿಕನ್ ಟಿಕ್ಕ ಹಾಕಿ ಸಿಕ್ಕಾಪಟ್ಟೆ ಕೆಂಡನಲ್ಲಿ ಚೆನ್ನಾಗಿ ಬೇಯಿಸಿದ್ದಾರೆ. ಸೊ ಒಳ್ಳೆ ಲೈಟ್ ಕೋಟಿಂಗು, ಚೆನ್ನಾಗಿ ಆ ಕೆಂಡದಲ್ಲಿ ಬೆಂದಿದೆ ಅಂತಲೇ ಹೇಳ್ಬೋದು. ಮಾಂಸ ಟ್ರೈ ಮಾಡ್ತೀನಿ. ನನಗೆ ಫಸ್ಟ್ ಬೈಟ್ನಲ್ಲೇ ಗೊತ್ತಾಗಿದ್ದು ಆ ಬೆಣ್ಣೆನ ಉಜ್ಜಿ ಇರ್ತಾರಲ್ವ, ಆ ತಂದೂರಿ ಪೆಟ್ಟಿನಲ್ಲಿ ಬೇಯಿಸ್ಬೇಕಾದ್ರೆ ಆ ಒಂದು ಬೆಣ್ಣೆದೊಂದು ಫ್ಲೇವರ್ ಸಿಕ್ಕಾಪಟ್ಟೆ ಗೊತ್ತಾಗ್ತಾ ಇದೆ. ಅದು ಆ ಬೆಣ್ಣೆ ಸಿಕ್ಕಾಪಟ್ಟೆ ಸಾಫ್ಟ್ ಮಾಡಿದೆ ಅಂತಲೇ ಹೇಳ್ಬೋದು. ಈ ಒಂದು ಚಿಕನ್ನ ಈರುಳ್ಳಿ ಜೊತೆಯಲ್ಲಿ ಸೂಪರ್ ಆಗಿದೆ. ಅಲ್ಟಿಮೇಟ್ ಗುರು, ವರ್ತಿದೆ ಈ ಒಂದು ಅನ್ಲಿಮಿಟೆಡ್ ಕಾಂಬೋ. ತುಂಬ ಜನ ಬೇರೆ ಕಡೆ ಎಲ್ಲ ರೆಕಮೆಂಡ್ ಮಾಡಿದ್ರು ನಮಗೆ ಅನ್ಲಿಮಿಟೆಡ್ ಇರೋ ಕಡೆ. ಸೊ ಆಗಲೇ ಕಾರಣ ಹೇಳಿದ್ದೀನಿ, ಬಟ್ ಇಲ್ಲಿಗೆ ಬಂದು ನಿಮಗೆ ಈ ವಿಡಿಯೋನ ಪ್ರೆಸೆಂಟ್ ಮಾಡ್ತಾ ಇರೋದು ನನಗೆ ಖುಷಿ ಇದೆ. ಈಗ ಒಂದು ಗುಂಟೂರು ಚಿಕನ್ ಗೊಜ್ಜು ಇದರಲ್ಲಿ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ನೀಟಾಗಿ ಮುರಿದು ಸ್ವಲ್ಪ ಗೊಜ್ಜಲ್ಲಿ ನೆನೆಸ್ಬಿಟ್ಟು ಟ್ರೈ ಮಾಡೋಣ. ಖಾರ ಈ ಮೂರು ಸ್ಟಾರ್ಟರ್ಸ್ಗೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ದಮ್ಮಿದೆ. ಅಂದರೆ ಖಾರ ಎಲ್ಲ ಥರದ್ದು ಟೇಸ್ಟು ಸಿಕ್ಬಿಡುತ್ತೆ ನಿಮಗೆ. ಖಾರ, ಮೈಲ್ಡ್ ಖಾರ, ಆ ಸ್ಮೋಕಿ ಫ್ಲೇವರ್ ಇರುವಂಥ ಒಂದು ಚಿಕನ್ ಟಿಕ್ಕ, ನಾಟಿ ಸ್ಟೈಲ್ ಚಿಕನ್ನು ಮತ್ತು ಈ ಚೈನೀಸನ್ನು ಮಿಕ್ಸ್ ಆಗಿರೋದ್ರಿಂದ ಇದು ಒಂದು ಒಳ್ಳೆ ಕಾಂಬೋ. ಇದು ನನಗೆ ಈ ಮೂರು ಸ್ಟಾರ್ಟರ್ನಲ್ಲಿ ತುಂಬ ಇಷ್ಟ ಆಗಿದ್ದು ಗುಂಟೂರು ಮತ್ತು ಈ ಒಂದು ನಾಟಿ ಸ್ಟೈಲು ಚಿಕನ್ನು. ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ತೀನಿ ಬಿರಿಯಾನಿಗೆ. ನಮ್ಮ ಸೋಮು ಬಂದು ಏನು ಹೇಳ್ತಾನೆ ನೋಡೋಣ. ಸೊ ಸೋಮು ಟ್ರೈ ಮಾಡ್ತಾನೆ, ಏನು ಟ್ರೈ ಮಾಡ್ತಾನೆ, ಯಾವ ಕಾಂಬೋ ಟ್ರೈ ಮಾಡ್ತಾನೆ ನೋಡ್ತಾರೆ. ಸೊ ಒಂದು ದೊಡ್ಡ ಬಾಳೆ ಎಲೆ, ಈ ಏಸಿಕೆದಲ್ಲಿ ವಾಟರ್ ಬಾಟ್ಲ್ ನೋಡೋಕ್ಕೆ ಸೂಪರಾಗಿ ಕೊಟ್ಟಿದ್ದಾರೆ ಇದನ್ನು. ಸೊ ಫಸ್ಟು ಒಂದು ಬಾಳೆ ಎಲೆನ ತೊಳ್ಕೊಂಬಿಡೋಣ ನೀಟಾಗಿ. ಈ ಥರ ಬಾಳೆ ಎಲೆಯಲ್ಲಿ ಊಟ ಮಾಡೋದೇ ಒಂಥರ ಖುಷಿ. ಅದು ನಾನು ಈಗ ಬೇರೆ ಮಟನ್ ಕಾಂಬೋ ಹೇಳಿದ್ದೀನಿ, ನೋಡೋಣ ಮಟನ್ ಕಾಂಬೋದಲ್ಲಿ ಏನೆಲ್ಲ ಬರುತ್ತೆ ಅಂತ. ನನಗೂ ಟೈಮ್ ಬೇರೆ 2:30-3 ಗಂಟೆ ಆಸುಪಾಸು, ತುಂಬ ಹೊಟ್ಟೆ ಹಸಿವು ಬೇರೆ ಆಗ್ತಾಯಿದೆ. ನೋಡೋಣ ಹೇಗಿದೆ. ಒಂದು ಇಲ್ಲಿ ಮಟನ್ ಕೊಂಬೋ ಸಿಗುತ್ತೆ, ಒಂದು ಮಟನ್ ಕೊಂಬೋ ತೊಗೊಂಡಿದ್ದೀನಿ ನಾನು. ಅದ್ರ ಜೊತೆಲಿ ಒಂದು ಮೊಟ್ಟೆ. ಇದರಲ್ಲಿ ನಿಮಗೆ ಒಂದು ಒಳ್ಳೆ ಮಟನ್ ಪೆಪ್ಪರ್ ಫ್ರೈ ಕೊಟ್ಟಿದ್ದಾರೆ, ಒಂದೊಳ್ಳೆ 2-3 ಪೀಸ್ ಹಾಕಿ ಕೊಟ್ಟಿದ್ದಾರೆ. ಅದಾದಮೇಲೆ ಒಂದು ಮಟನ್ದು ಮಸಾಲ ಕೊಟ್ಟಿದ್ದಾರೆ. ಅದಾದಮೇಲೆ ಒಂದು ಕಬಾಬ್ ಇದೆ, ಜೊತೆಲಿ ರೈತ, ಮೊಟ್ಟೆ. ಅದಾದಮೇಲೆ ಒಂದು ಒಳ್ಳೆ ಘಮ ಘಮ ಅನ್ನೋ ಒಂದು ಮಟನ್ ಬಿರಿಯಾನಿ ಕೊಟ್ಟಿದ್ದಾರೆ ಜೊತೆಯಲ್ಲಿ. ಸೊ ಫಸ್ಟು ನನಗೆ ಈ ಮಟನ್ ಪೆಪ್ಪರ್ ಡ್ರೈ ಚೆನ್ನಾಗಿ ಕಾಣ್ತಿದೆ. ಫಸ್ಟ್ ಇಲ್ಲಿ ನಾನು ಸ್ಟಾರ್ಟ್ ಮಾಡ್ತೀನಿ ಹೇಗಿದೆ ಅಂತ. ನೋಡಿ ಒಳ್ಳೆ ಪೆಪ್ಪರ್ ಹಾಕಿ ಒಂದು ತಡಕ ಮಾಡಿಕೊಟ್ಟಿದ್ದಾರೆ. ಮೇಲೆಗಡೆ ಒಂದು ಲೇಯರ್ ಆ ಮಸಾಲೆ ಕಾಣ್ತಾ ಇರ್ಬೋದು. ಅದಾದಮೇಲೆ ಈ ಕೊತ್ತಂಬರಿ ಸೊಪ್ಪೆಲ್ಲ ಉದುರಿಸಿದ್ದಾರೆ. ಟೇಸ್ಟ್ ಮಾಡೋಣ ಮಟನ್ ಪೆಪ್ಪರ್ ಫ್ರೈ ಹೇಗಿದೆ ಅಂತ ಹೇಳೋಣ.
ಒಳ್ಳೆ ತಡ್ಕ ಮಾಡಿ ಕೊಟ್ಟಿದ್ದಾರೆ. ಪೆಪ್ಪರು ಜಾಸ್ತಿ ಇರ್ಬೋದು ಅನಿಸುತ್ತೆ, ಬಟ್ ಖಾರ ಇಲ್ಲ, ಸ್ವಲ್ಪ ಸ್ವೀಟ್ನೆಸ್ಸು ಗೊತ್ತಾಗುತ್ತೆ. ಇದರಲ್ಲಿ ಮಟನ್ ಪೆಪ್ಪರ್ ಫ್ರೈಯಲ್ಲಿ ಮಾಂಸನ ನೀಟಾಗಿ ಬೇಯಿಸಿದ್ದಾರೆ. ಒಂದು ಒಳ್ಳೆ ಮೀಡಿಯಮ್ ಸೈಜ್ ಅಂತಲೇ ಹೇಳ್ಬೋದು. ಸೂಪರ್. ಬಟ್ ಅದೇ ಚೈನೀಸ್ ಸ್ಟೈಲಲ್ಲಿ ಮಾಡಿಕೊಟ್ಟಿದ್ದಾರೆ. ಬಕ್ಕ ನಾಟಿ ಅಲ್ಲ, ಅಂದರೆ ಖಾರವಾಗಿರೋದಕ್ಕೆ ಚೈನೀಸು ಸ್ವಲ್ಪ ಸ್ವೀಟಾಗಿರುತ್ತೆ. ಪೆಪ್ಪರ್ ಎಲ್ಲ ಹಾಕಿದ್ದಾರೆ. ಬೆಳ್ಳುಳ್ಳಿ ಎಲ್ಲ ಚಾಪ್ ಮಾಡಿ ಹಾಕಿರೋದು ಎಲ್ಲ ನೀಟಾಗಿ ಅದು ತಿಂತಿದ್ರೇ ಗೊತ್ತಾಗುತ್ತದೆ ನಮಗೆ. ಚೆನ್ನಾಗಿದೆ. ಮಟನ್ ಪೆಪ್ಪರ್ ತಿಂದಾದ ಮೇಲೆ ಒಂದು ಒಳ್ಳೆ ನಾಟಿ ಸ್ಟೈಲ್ ಬಿರಿಯಾನಿ ಕೊಟ್ಟಿದ್ದಾರೆ. ಆಗಲೇ ಸತ್ಯ ನೋಡಿದ್ದು ಚಿಕನ್ ಬಿರಿಯಾನಿ, ಇದು ಮಟನ್ ಬಿರಿಯಾನಿ ಯಾವ ಥರ ಇದೆ ಅಂತ ಹತ್ತಿರದಿಂದ ತೋರಿಸ್ತೀನಿ ಬನ್ನಿ. ಒಳ್ಳೆ ಜೀರಾ ಸಾಂಬಾರ್ ರೈಸೇ ಯೂಸ್ ಮಾಡಿದ್ದಾರೆ ನೋಡಿ. ಆ ರೈಸು ಆ ಘಮ ಹೇಗೆ ಕಾಣ್ತಿದೆ ಅಂತೇಳ್ಬಿಟ್ಟು ಸೂಪರ್. ನೋಡೋಣ, ಅದು ನಾನೆಲ್ಲ ನೋಡ್ತಿದ್ದೆ, ಅದು ದಮ್ ತೆಗೆಯೋದೆಲ್ಲನೂ ಸಿಕ್ಕಾಪಟ್ಟೆ ಚೆನ್ನಾಗಿ ಬರ್ತಿತ್ತು. ಸೊ ರೈಸು ಅಷ್ಟೇ ಒಳ್ಳೆ ಜೀರಾ ಸಾಂಬಾರ್ ರೈಸ್ ಯೂಸ್ ಮಾಡಿದ್ದಾರೆ. ನೋಡ್ತಿದ್ರೆ ಗೊತ್ತಾಗ್ತಿದೆ, ಘಮನೂ ನೀಟಾಗಿ ಗೊತ್ತಾಗ್ತಿದೆ. ಸೊ ಟೇಸ್ಟ್ ಮಾಡಿಬಿಡೋಣ. ಸೂಪರ್ ಬಿರಿಯಾನಿ, ಚೆನ್ನಾಗಿದೆ ಬಿರಿಯಾನಿ. ಹೆಚ್ಚಾಗೇನು ಮಸಾಲೆ ಇಲ್ಲ, ಕಲರ್ ಆ ಥರ ಇರ್ಬೋದು ಅಷ್ಟೇ, ಹೆಚ್ಚಾಗಿ ಮಸಾಲೆ ಇಲ್ಲ. ತಿಂತಿದ್ರೆ ಬಿರಿಯಾನಿದು ಆ ಘಮ ಗೊತ್ತಾಗುತ್ತೆ. ಇದು ಚೆನ್ನಾಗಿದೆ ಬಿರಿಯಾನಿ. ಆ ರೈಸ್ ಕ್ವಾಲಿಟಿ ಮತ್ತು ಆ ರೈಸ್ ಮಾಯಿಶ್ಚರು ಅಷ್ಟು ಉದುದ್ರಾಗಿಲ್ಲ, ಮುದ್ದಾಗಿ ಚೆನ್ನಾಗಿದೆ. ಅದ್ಭುತ. ಜೊತೆಯಲ್ಲಿ ಒಂದು 2 ದೊಡ್ಡ ಮಟನ್ ಪೀಸ್ ಹಾಕಿದ್ದಾರೆ. ಮಟನ್ ನೋಡಿ ಎಷ್ಟು ಸಾಫ್ಟಾಗಿದೆ, ಎರಡೇ ಬೆರಳಲ್ಲೇ ಕಟ್ಟಾಗೋಯ್ತು. ಸೊ ಮಟನ್ ಪೀಸ್ ಜೊತೆ ಆ ರೈಸ್ನು ಸ್ವಲ್ಪ ತೊಗೊಂಡು ಟೇಸ್ಟ್ ಮಾಡ್ತೀನಿ. ಮಟನ್ ಕ್ವಾಲಿಟಿ ಇತ್ತು, ತುಂಬ ಚೆನ್ನಾಗಿದೆ. ನೀಟಾಗಿ ಬೇಯಿಸಿದ್ದಾರೆ, ತುಂಬ ಚೆನ್ನಾಗಿದೆ. ಸೊ ನಾನು ಈ ವಿಜಯನಗರದಲ್ಲಿ ಬಂದಾಗ ನಾರ್ತ್ ಇಂಡಿಯನ್ನು ವೆಜ್ ಊಟ ಜಾಸ್ತಿ ತಿಂದಿದ್ದೀನಿ. ಈ ಥರ ಒಂದು ಕೋಂಬೋ ಅನ್ಲಿಮಿಟೆಡು ಇದೆಲ್ಲನೂ ಸ್ವಲ್ಪ ಕಡಿಮೆ ಇಲ್ಲಿ ವಿಜಯನಗರದಲ್ಲಿ. ಬಟ್ ಈ ಜಾಗ ವರ್ತ್ ಅಂತಲೇ ಹೇಳ್ಬೋದು. ಬಂದು ಇಲ್ಲಿ ಟೇಸ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಇಷ್ಟಪಡ್ತೀರಾ ನೀವು. ಸೊ ಮಿಸ್ ಮಾಡಬೇಡಿ. ಯಾರೇ ಈ ರೋಡಲ್ಲಿ ಹೋದಾಗ ಒನ್ಸ್ ವಿಸಿಟ್ ಮಾಡಿ, ಹೇಗಿದೆ ಅಂತ ಟೇಸ್ಟು ಕಮೆಂಟ್ ಬಾಕ್ಸಲ್ಲಿ ನೀವು ಹೇಳಬೇಕು ನಮಗೆ. ಸೂಪರ್. ನೆಕ್ಸ್ಟು ಒಂದು ಮಟನ್ ಮಸಾಲ ಕೊಟ್ಟಿದ್ದಾರೆ, ಒಳ್ಳೆ ನಲ್ಲಿ ಪೀಸೇ ಕೊಟ್ಟಿದ್ದಾರೆ. ಸೊ ನೋಡಿ, ಪೀಸು ಚೆನ್ನಾಗಿ ಬೇಯಿಸಿದ್ದಾರೆ. ಸೊ ಎಲ್ಲನೂ ಅಷ್ಟೇ ನೀಟಾಗಿ ಬೆಂದಿದೆ ನೋಡಿ. ಚೆನ್ನಾಗಿದೆ. ಕೊಂಬು ಅಂತ ಬಂದಾಗ 2 ಮಟನ್ದು ನಿಮಗೆ ಸ್ಟಾರ್ಟರ್ ಬರುತ್ತೆ, ಎಂಜಾಯ್ ಮಾಡ್ಬೋದು. ಸೊ ಓನರ್ ಮಾತಾಡ್ಸ್ತಾ ಹೇಳ್ತಿದ್ರು, ಮೇಲೆಗಡೆ ಒಂದು ಪಾರ್ಟಿ ಹಾಲ್ ಇದೆಯಂತೆ. ಸೊ ನೀವು ಆಫೀಸಿಂದ 5 ಜನ 10 ಜನ ಇಲ್ಲಾಂದರೆ ಒಂದು 50 ಜನ ಬಂದರೆ ಅದಕ್ಕೇನು ಎಕ್ಸ್ಟ್ರಾ ಚಾರ್ಜ್ ಕೊಡೋಂಗೆ ಇಲ್ಲ. ಅದನ್ನು ಆರಾಮಾಗಿ ಇಲ್ಲಿಂದ ಊಟ ಒಂದು 50 ಊಟ ಅಂತ ತೊಗೊಂಡ್ರೆ ಸಾಕು, ಅದರಲ್ಲಿ ನಿಮಗೆ ಫ್ರೀ ಬಂದ್ಬಿಡುತ್ತಂತೆ. ಸೊ ಯಾರಾದರೂ ಬಂದಾಗ ಗುಂಪಾಗಿ ಬಂದರೆ ಇದನ್ನು ಯುಟಿಲೈಸ್ ಮಾಡ್ಕೊಳ್ಳಿ ನೀವು. ಸೊ ಈ ಮಟನ್ ಕೊಂಬದಲ್ಲಿ ಒಂದು ಕಬಾಬ್ ಕೂಡ ಕೊಡ್ತಾರೆ, ಒಂದು 3 ಪೀಸ್ ಕಬಾಬು. ಸೊ ಬೇಕಾದಾಗ ಒಂದು ಸ್ವಲ್ಪ ಕಬಾಬನ್ನು ಹಾಗೆ ತಿನ್ಕೊಬೋದು. ಸೂಪರಾಗಿದೆ ಕೊಂಬೋ, ಮಟನ್ ಕೊಂಬೋ. ಬಂದಾಗ ತಿಂದು ಹೇಗಿದೆ ಅಂತ ಹೇಳಿ. ಮೊಟ್ಟೆನೂ ಕೊಡ್ತಾರೆ ಜೊತೆಯಲ್ಲಿ. ಸೊ ಇದನ್ನೆಲ್ಲ ಖಾಲಿ ಮಾಡಿಬಿಟ್ಟು ನಾನು ಸತ್ಯ ನಿಮಗೆ ಔಟ್ರೋದಲ್ಲಿ ಸಿಗ್ತೀವಿ. ಹೇಗಿತ್ತು ಊಟ? ಸೂಪರ್ ಆಗಿತ್ತು. ಒಂದು ಒಳ್ಳೆ ಚಿಕನ್ ಬಿರಿಯಾನಿ, 4 ಸ್ಟಾರ್ಟರು, ಐಸ್ ಕ್ರೀಮು, ಮೊಟ್ಟೆ ಎಲ್ಲ ಸಿಗ್ತಾಯಿದೆ. ಸೊ ಐಸ್ ಕ್ರೀಮು ಮೊಟ್ಟೆ ಒಂದು ಕಾಂಪ್ಲಿಮೆಂಟ್ರಿ ಅಷ್ಟೇ. ಅದು ಇನ್ನು ಮಿಕ್ಕಿದ್ದು ಎಷ್ಟು ಬೇಕಾದರೂ ನೀವು ಬ್ಯಾಟಿಂಗ್ ಮಾಡ್ಬೋದು. ಸೊ ಒಂದು ಒಳ್ಳೆ ಕಾಂಬೋ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇದು ಏನದು ಪಾರ್ಟಿ ಹಾಲ್ದು ಏನೋ? ಹೌದು, ಓನರ್ ಹತ್ರ ಮಾತಾಡ್ತಿದ್ರೆ ಹೇಳ್ತಿದ್ರು, ಒಂದು 30 ಜನದಿಂದ 300 ಜನ ತನಕ ಒಂದು ಪಾರ್ಟಿ ಹಾಲ್ ಮೇಲೆ ಇದೆ. ಹೌದು. ಸೊ ಆ ಪಾರ್ಟಿ ಹಾಲಲ್ಲಿ ಬಂದರೆ ನೀವು ಅದ್ರದ್ದು ರೆಂಟ್ ಏನು ಕೊಡೋ ಆಗಿಲ್ಲ. ನೀವು ಆರಾಮಾಗಿ ಊಟ ಆರ್ಡರ್ ಮಾಡಿಬಿಟ್ರೆ ನಿಮಗೆ ಬೊಫೆ ಕೊಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ಟೇಬಲ್ ಮೇಲೆ ಆಗಬೇಕು, ಈ ಥರ ಬಡಿಸ್ತಾರೆ, ಎಲೆ ಮೇಲೇನೂ ಬಡಿಸ್ತಾರೆ ಅಂತ. ಯಾರನ್ನ ದೊಡ್ಡದಾಗಿ ಬಂದಾಗ ಏನಾದರೂ ಫಂಕ್ಷನ್ ಅಂತ ಹೇಳಿದಾಗ ಇದು ಮಾಡಿಸ್ಬೋದು. ಬರ್ತ್ಡೇ ಪಾರ್ಟೀಸ್ಗೆಲ್ಲ ನೀವು ಬೇಕಾದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಂಬರೆಲ್ಲ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಈಗ ಒಳ್ಳೆ ಡೀಲ್ ಅಂತ ಹೇಳ್ತೀನಿ. ಇವರು ಕೊಡ್ತಾ ಇರೋ ಒಂದು ಅನ್ಲಿಮಿಟೆಡ್ ನಾನ್ ವೆಜ್ ಚಿಕನ್ ಕಾಂಬೋ. ಸೊ ನೀನು ಟೇಸ್ಟ್ ಮಾಡಿದ್ದು ಮಟನ್ ಕಾಂಬೋ ಯಾವ ಥರ? ಅದು ಮಟನ್ ಕಾಂಬೋದಲ್ಲಿ ನನಗೆ 2 ಥರ ಮಟನ್ ಕೊಟ್ಟಿದ್ರು. ಒಂದು ಪೆಪ್ಪರ್ ಡ್ರೈ, ಒಂದು ಮಟನ್ ಮಸಾಲ ಅಂತ. ಬಿರಿಯಾನಿ ಕೊಟ್ಟಿದ್ದು, ಬಿರಿಯಾನಿ 2 ಪೀಸ್ ಮಟನ್ ಇತ್ತು. ಸೊ ಚಿಕನ್ ನೀನು ನೋಡಿದಾಗ ನಿಂದು ವೆರೈಟಿ ಜಾಸ್ತಿ ಕಾಣಿಸ್ತಾ ಇತ್ತು. 100 ರೂಪಾಯಿ ಜಾಸ್ತಿ ಕೊಟ್ಟರೆ ಸ್ವಲ್ಪ ಕಡಿಮೆ ಅಂದಂಗೆ ಕಾಣಿಸ್ತಾ. ಆದರೆ ಮಟನ್ ಇಷ್ಟಪಡೋರು, ಮಟನ್ ರೇಟ್ ಜಾಸ್ತಿ ಅಲ್ವಾ, ಬಂದು ಇಷ್ಟಪಡೋರು ಮಟನ್. ಒಳ್ಳೆ ಡೀಲು. ಸೊ RPC ಲೇಔಟ್ ವಿಜಯನಗರ ಕಡೆ ಇದ್ದರೆ ನೀವು ಒಂದ್ಸರಿ ವಿಸಿಟ್ ಮಾಡಿ, ಇಷ್ಟಪಡ್ತೀರಾ. ಫ್ಯಾಮಿಲಿ ಸಮೇತ ಬನ್ನಿ.
ವಿಡಿಯೋ ಇಷ್ಟ ಆಗಿದ್ರೆ ಏನು ಮಾಡಬೇಕು? ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚಾಗಿ ಶೇರ್ ಮಾಡಿ. ವಿಜಯನಗರ ಕಡೆ, ಈ ಕಡೆ ಮೈಸೂರು ರೋಡ್ ಕಡೆ ಯಾರಿದ್ದೀರಾ, ಈ ವಿಡಿಯೋನ ಹೆಚ್ಚಾಗಿ ಶೇರ್ ಮಾಡಿ, ಎಲ್ಲರಿಗೂ ರೀಚ್ ಆಗುತ್ತೆ. ಹೌದು, ನೀವು ಮಾಡ್ತೀರಿ ಅಂತ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಲ್ಲಿ ನಾನು ಸೋಮು ಸಿಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ಸಿ ಯು ಸೂನ್. ನಮಸ್ಕಾರ.